ಹಾಯ್ ಎಲ್ಲರಿಗೂ ನಮಸ್ಕಾರ. ನಮ್ಮ ನೆರಳು ಚಾನಲಿಗೆ ಸ್ವಾಗತ. ಇವತ್ತು ನಾವು ಎಗ್ ಮಸಾಲ ಹೇಗೆ ಮಾಡೋದು ಅಂತ ನೋಡೋಣ. ಬೇಕಾಗುವ ಸಾಮಗ್ರಿಗಳು: ಕೊತ್ತಂಬರಿ ಸ್ವಲ್ಪ, 1 ಇಂಚು ಶುಂಠಿ, 2 ಬೆಳ್ಳುಳ್ಳಿ ಎಸಳುಗಳು, 2 ಈರುಳ್ಳಿ, 4 ಮೊಟ್ಟೆ, 1 ಪ್ಯಾಕೆಟ್ ಎಗ್ ಮಸಾಲ, 10 ಎಸಳು ಕರಿಬೇವು, 1 ಸ್ಪೂನ್ ಸಾಸಿವೆ, 1 ಹಸಿಮೆಣಸು, 50 ಗ್ರಾಂ ತೆಂಗಿನ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ. ಮಾಡುವ ವಿಧಾನ: ಸ್ಟವ್ ಹಚ್ಚಿ ಒಂದು ಪಾತ್ರೆಯಲ್ಲಿ ಅರ್ಧದಷ್ಟು ನೀರು ಹಾಕಿ 4 ಮೊಟ್ಟೆಯನ್ನು ಬೇಯಲು ಇಡಿ. ಮೊಟ್ಟೆ ಬೇಯುವಾಗ ಸ್ವಲ್ಪ ಉಪ್ಪನ್ನು ಬೆರೆಸಿ, ಇದರಿಂದ ಮೊಟ್ಟೆಯು ಒಡೆಯುವುದಿಲ್ಲ. ಮೊಟ್ಟೆ ಬೇಯುವವರೆಗೆ ನಾವು ಈರುಳ್ಳಿಯನ್ನು ರೆಡಿ ಮಾಡುವ. ಈರುಳ್ಳಿಯನ್ನು ಆದಷ್ಟು ಸಣ್ಣಗೆ ಹೆಚ್ಚಿಕೊಳ್ಳಿ. ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಸಣ್ಣಗೆ ಹೆಚ್ಚಿಕೊಳ್ಳಿ. 1 ಹಸಿಮೆಣಸನ್ನು ಉದ್ದಗೆ ಹೆಚ್ಚಿಕೊಳ್ಳಿ. ಶುಂಠಿಯನ್ನು ಸಣ್ಣದಾಗಿ ಹೆಚ್ಚಿ, ಕೊತ್ತಂಬರಿಯನ್ನು ಸಣ್ಣದಾಗಿ ಹೆಚ್ಚಿಕೊಳ್ಳಿ. ಈಗ ಮೊಟ್ಟೆಯು ಕುದಿಯುತ್ತಿದೆ. ಗ್ಯಾಸ್ ಸ್ಟವ್ ಆಫ್ ಮಾಡಿ ತಣ್ಣಗಾಗಲು ಬಿಡಿ. ಎಲ್ಲ ಮೊಟ್ಟೆಯನ್ನು ತೆಗೆದು ತಣ್ಣೀರಿನಲ್ಲಿ ಹಾಕಿ. ಮೊಟ್ಟೆ ತಣ್ಣಗಾದ ನಂತರ ಸಿಪ್ಪೆ ತೆಗೆಯಿರಿ. ನಂತರ ಮೊಟ್ಟೆಯನ್ನು ಸಮಭಾಗ ಮಾಡಿ. ಈಗ ಸ್ಟವ್ ಹಚ್ಚಿ ಬಾಣಲೆ ಇಟ್ಟು, ಬಾಣಲೆ ಬಿಸಿಯಾದ ನಂತರ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕಿ. ತೆಂಗಿನೆಣ್ಣೆ ಕಾದ ನಂತರ ಸಾಸಿವೆಯನ್ನು ಹಾಕಿ. ಸಾಸಿವೆ ಸಿಡಿದ ನಂತರ ಕರಿಬೇವನ್ನು ಹಾಕಿ. ಆನಂತರ 1 ಹಸಿಮೆಣಸನ್ನು ಹಾಕಿ. ಈಗ ಹೆಚ್ಚಿದ ಬೆಳ್ಳುಳ್ಳಿಯನ್ನು ಸೇರಿಸಿ ಒಮ್ಮೆ ಚೆನ್ನಾಗಿ ಮಿಶ್ರಣ ಮಾಡಿ. ಈಗ ಹೆಚ್ಚಿದ ಶುಂಠಿಯನ್ನು ಸೇರಿಸಿ ಸ್ಟವ್ ಅನ್ನು ಲೋ ಫ್ಲೇಮಿನಲ್ಲಿಡಿ. ಈಗ ಹೆಚ್ಚಿದ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ. ಈರುಳ್ಳಿ ಬೇಗ ಬೇಯಲು ಸ್ವಲ್ಪ ಉಪ್ಪನ್ನು ಸೇರಿಸಿ ಮಿಶ್ರಣ ಮಾಡಿ. ಈರುಳ್ಳಿ ಚೆನ್ನಾಗಿ ಬಾಡುವವರೆಗೆ ಚೆನ್ನಾಗಿ ಮಿಶ್ರಣ ಮಾಡಿ. ಈಗ ಇದಕ್ಕೆ ಸ್ವಲ್ಪ ಅರಶಿನ ಹುಡಿಯನ್ನು ಸೇರಿಸಿ. ಈಗ ಎಗ್ ಮಸಾಲವನ್ನು ಸೇರಿಸಿ ಮಿಶ್ರಣ ಮಾಡಿ. ಮಸಾಲ ಎಲ್ಲ ಮಿಶ್ರಣಗೊಂಡ ನಂತರ 1/4 ಲೋಟ ನೀರನ್ನು ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಿ. ಈಗ ಸ್ಟವ್ ಅನ್ನು ಲೋ ಫ್ಲೇಮಿನಲ್ಲಿಡಿ. ಕೈ ಬಿಡದೆ ಚೆನ್ನಾಗಿ ಮಿಶ್ರಣ ಮಾಡಿ. ಮಸಾಲವನ್ನು 5 ನಿಮಿಷ ಕುದಿಯಲು ಬಿಡಿ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಒಮ್ಮೆ ಮಿಶ್ರಣ ಮಾಡಿ. ಮಸಾಲೆಯಲ್ಲಿರುವ ಎಣ್ಣೆ ಅಂಶ ಬಿಟ್ಟ ನಂತರ ಮೊದಲೇ ರೆಡಿ ಮಾಡಿದ ಮೊಟ್ಟೆಯನ್ನು ಸೇರಿಸಿ. ಮೊಟ್ಟೆ ಹಾಕಿದ ನಂತರ ನಿಧಾನವಾಗಿ ಮಿಶ್ರಣ ಮಾಡಬೇಕು. ನಾವು ರೆಡಿ ಮಾಡಿದ ಮಸಾಲ ಎಲ್ಲ ಮೊಟ್ಟೆಗೆ ಹೊಂದಿಕೊಳ್ಳಬೇಕು. ಕೊನೆಯದಾಗಿ ಹೆಚ್ಚಿದ ಕೊತ್ತಂಬರಿ ಸೊಪ್ಪನ್ನು ಹಾಕಿ. ಹೆಲ್ದಿ ಆ್ಯಂಡ್ ಟೇಸ್ಟಿಯಾದ ಎಗ್ ಮಸಾಲ ರೆಡಿಯಾಗಿದೆ. ಇವತ್ತು ನಾನು ಬಾಯ್ಲ್ಡ್ ರೈಸ್ ಜೊತೆ ಎಗ್ ಮಸಾಲ ಸರ್ವ್ ಮಾಡಿದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ನೆರಳು ಯೂಟ್ಯೂಬ್ ಚಾನಲ್.